ಲಾಂಗು ಮಚ್ಚು ಗನ್ಗಳು ತಗೊಂಡ್ಬಂದ್ರು ಈ ಕನ್ನಡಿಗನ ಎದೆ ಸೀಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಏನೋ ಶತ್ರುಗಳಿಗೆ ಈ ಮೂಲಕ ಮೈಸೂರು ಸಾಮ್ರಾಜ್ಯದಲ್ಲಿ ನಿಂತ್ಕೊಂಡು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ಪ್ರಾರ್ಥಿಸ್ತಾ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಬೆಂಗಳೂರು ಮತ್ತೆ ನಮ್ಮ ವಕೀಲರ ಸಮೇತನು ಉಮೇಶ್ ಅವರು ಅನ್ಸುತ್ತೆ ತುಂಬಾ ಚೆನ್ನಾಗಿ 27% ಬಂದು ನಿಂತಿದೆ ಅಂತ ಹೇಳ್ಬಿಟ್ಟು ನಮ್ಮ ವಕೀಲ ಸಾಹೇಬ್ರು ಹೇಳಿದ್ರು. ಖಂಡಿತ ಇದು ನಾವು ಕರ್ನಾಟಕದಲ್ಲಿ ಸುಮಾರು 22 ವರ್ಷಗಳಿಂದ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಸರ್. ನಾವು ಏನು ಬೆಂಗಳೂರಲ್ಲಿ ಪರಭಾಷಿಕರು ಒಂದು ಕಾಲದಲ್ಲಿ ಕೇಂದ್ರ ಆಡಳಿತಕ್ಕೆ ಕೊಡಬೇಕು ನಮ್ಮ ಬೆಂಗಳೂರಿನ ಅಂತ ಹೇಳ್ಬಿಟ್ಟು ಪತ್ರಗಳೆಲ್ಲ ಬರ್ತಿದ್ರು. ಇದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದೇ. ಪರಭಾಷಿಕರಿಗೆ ನಾನು ಮೈಸೂರಲ್ಲಿ ನಿಂತ್ಕೊಂಡು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ತಾವುಗಳು ಇಲ್ಲಿ ದುಡ್ಕೊಂಡು ತಿನ್ನಕ್ಕೆ ಬಂದಿದ್ದೀರಾ, ನಮಗೇನು ಅಭ್ಯಂತರ ಇಲ್ಲ. ನೀವು ಇಲ್ಲಿ ಬದುಕ್ತಾ ಇದ್ದೀರಾ, ಏನೂ ಅಭ್ಯಂತರ ಇಲ್ಲ. ಆದರೆ ಕನ್ನಡಿಗರ ಮೇಲೆ ದೌರ್ಜನ್ಯನ ಕರ್ನಾಟಕದ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಮನೆಗಳಿಗೆ ಆದ ಕೆಲಸ ನಾವು ಮಾಡ್ತೀವಿ. ಇದು ಪರಭಾಷಿಕರಿಗೆ ಎಚ್ಚರಿಕೆಯ ಗಂಟೆ ಇದು ಈ ಮೈಸೂರಲ್ಲಿ. ಯಾಕಂದ್ರೆ ನಮ್ಮ ಕರ್ನಾಟಕದ ರಾಜರು ಇದ್ದಂಥ ಊರಿದು ಮೈಸೂರು. 1905ರಲ್ಲಿ ಆಲೂರು ವೆಂಕಟರಾವ್ ಅವರು ಮತ್ತೆ ನಿಜಲಿಂಗಪ್ಪ ಅವರು ಮತ್ತೆ ಹಲವಾರು ಸಾಹಿತಿಗಳು, ಸಮಾಜ ಚಿಂತಕರು, ಕನ್ನಡ ಪರ ಹೋರಾಟಗಾರರು ಏನೋ ಕರ್ನಾಟಕದ ಏಕೀಕರಣ ಸಮಿತಿನ ರಚನೆ ಮಾಡಿಕೊಂಡು ನಾವೆಲ್ಲ ಕನ್ನಡಿಗರನ್ನ ಒಂದು ಹತ್ರ ಸೇರಿಸ್ಬೇಕು ಅಂತ ಏನೋ ಸುಮಾರು 51 ವರ್ಷಗಳ ಕಾಲ ಅವರ ಸತತ ಪ್ರಯತ್ನದಿಂದ ನವೆಂಬರ್ 1, 1956 ಮೈಸೂರು ವಿಶಾಲ ಸಾಮ್ರಾಜ್ಯ ಅಂತ ಮೊದಲಿಗೆ ಸ್ಥಾಪನೆ ಆಯಿತು. ಇದೇ ಮೈಸೂರನ್ನ ರಾಜ್ಯವಾಗಿ ಮಾಡಿದರು. ಅದಾದ ನಂತರ ದೇವರಾಜ ಅರಸರವರ ಏನು ಮುಖ್ಯಮಂತ್ರಿಗಳಾಗಿದ್ದರು ಅವರ ಒಂದು ನೇತೃತ್ವದಲ್ಲಿ 1973ರಲ್ಲಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಆಯಿತು. ಹಾಗೆ ನಮಗೆ ಕನ್ನಡ ಬಾವುಟ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. 1963ರಲ್ಲಿ ಮಾ ರಾಮಮೂರ್ತಿಯವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಹೋಗ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಈಗ ಭಾಷಣ ಮಾಡಿದ ಮುಂದ್ಗಡೆ ಯಾವ ಬಾವುಟ ಹಾರಿಸ್ತಾ ಇದೆ ಕಾಣಿಸುತ್ತೆ. ಹಾಗೆ ತಮಿಳುನಾಡಿನ ಯಾವುದೋ ಒಂದು ಪಕ್ಷದ ಬಾವುಟ ಹಾರ್ತಾ ಇರುತ್ತೆ ವೇದಿಕೆಯ ಮುಂದೆ. ತುಂಬ ನೋವಾಗುತ್ತೆ ಅವರಿಗೆ ಯಾರಿಗೆ ನಮ್ಮ ಮಾ ರಾಮಮೂರ್ತಿ ಅವರಿಗೆ. ಅವ್ರೇನು ಮಾಡ್ತಾರೆ, ಆ ವೇದಿಕೆಯಿಂದ ಬಂದ ತಕ್ಷಣವೇ ಹಲವಾರು ಹೋರಾಟಗಾರನ ಒಂದು ಸಮಿತಿನ ರಚನೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಪ್ರತ್ಯೇಕವಾದ ಒಂದು ಬಾವುಟ ಬೇಕು ಅಂತ ಹೇಳ್ಬಿಟ್ಟು ತಾಯಿ ಭುವನೇಶ್ವರಿ ಹಣೆಯಲ್ಲಿರ್ತಕ್ಕಂಥ ಕೆಂಪು ಮತ್ತು ಹಳದಿನ ತಗೊಂಡು ಕನ್ನಡ ಬಾವುಟನ ರಚನೆ ಮಾಡೋಂಥ ಕೆಲಸ ಮಾಡ್ತಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅವತ್ತು ಮಾ ರಾಮಮೂರ್ತಿ ಅವರು ಏನಾದರೂ ಬಾವುಟ ರಚನೆ ಮಾಡಿಲ್ಲ ಅಂತ ಆದರೆ ಇವತ್ತು ಬೇರೆ ರಾಜ್ಯಗಳ ಬಾವುಟಗಳು ನಮ್ಮ ಮನೆಯ ಅಂಗಳದಲ್ಲಿ ಹಾರಾಡ್ತಾ ಇದ್ವು. ಇದು ಹೆಮ್ಮೆ ಪಡುವಂಥ ವಿಚಾರ. ಇದೆಲ್ಲ ನಮ್ಮೆಲ್ಲರದು ಅಭಿನಂದನೆಗಳು ಮಾ ರಾಮಮೂರ್ತಿ ಅವರು ಸಲ್ಲಿಸಬೇಕು. ಹಾಗೆ ನಾವುಗಳು ಏನು ಕನ್ನಡ ನಾಡು ನುಡಿ ಜಲ ಅಂತ ಹೋರಾಟಗಳು ಮಾಡ್ತೀವಿ. ಸಲ ಜೈಲಿಗೆ ಹೊಟ್ಟು ಬಂದಿದ್ದೀನಿ. ಏನಕ್ಕೆ ಅಂದರೆ ನಾಡು ನುಡಿ ಜಲಗೋಸ್ಕರ. ಇನ್ನೂ 1000 ಸಲ ಜೈಲಿಗೆ ಹಾಕಿದ್ರು ನಾನು ಸಿದ್ಧ ಇದ್ದೀನಿ, ಸಾಯಕ್ಕೂ ಸಿದ್ಧ ಇದ್ದೀನಿ ಕನ್ನಡಕ್ಕೋಸ್ಕರ. 3 ಸಲ ನನ್ನ ಮೇಲೆ ಕೊಲೆಯತ್ನ ಆಗಿದೆ ಸರ್. ಯಾವುದೇ ಕಾರಣಕ್ಕೂ ನೀವೆಂಥ ಲಾಂಗು ಮಚ್ಚು ಗನ್ಗಳು ತಗೊಂಡ್ಬಂದ್ರು ಈ ಕನ್ನಡಿಗನ ಎದೆ ಸೀಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಏನೋ ಶತ್ರುಗಳಿಗೆ ಈ ಮೂಲಕ ಮೈಸೂರು ಸಾಮ್ರಾಜ್ಯದಲ್ಲಿ ನಿಂತ್ಕೊಂಡು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 3 ಸಲ ಕೊಲೆಯತ್ನ ಆಗಿದೆ ಸರ್. ಬದುಕು ಉಳಿದಿರೋದು ತಾಯಿ ಭುವನೇಶ್ವರ ಆಶೀರ್ವಾದದಿಂದ. ನಮ್ಮ ವಾಟಾಳ ಸಾಹೇಬರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1963ರಿಂದ ಇವತ್ತಿನವರೆಗೂ ಹಲವಾರು ಬಾರಿ ಶಾಸಕರಾಗಿದ್ದಾರೆ. ವಿಧಾನಸೌಧದ ಒಳಗಡೆ ಗುಡುಗಿದ್ದಾರೆ. ಇವತ್ತಿಗೂ ಕೂಡ ಅವರು ಕನ್ನಡ ಪರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ವಾಟಾಳ ಸಾಹೇಬ್ರ ಹೆಸರು ಹೇಳಿದ್ರು ಚಂದ್ರಶೇಖರ್. ತುಂಬ ಖುಷಿ ಆಯಿತು. ಯಾಕಂದರೆ ಸುಮಾರು 6ರಿಂದ 7 ದಶಕಗಳ ಕಾಲ ವಾಟಾಳ ಸಾಹೇಬರು ಹೋರಾಟ ಮಾಡಿರ್ತಕ್ಕಂಥದ್ದು ನೆನೆಸಿದ್ದು ತುಂಬ ಖುಷಿಯಾದ ವಿಚಾರ. ಹೋರಾಟಗಾರನ ಕನ್ನಡ ರಾಜ್ಯೋತ್ಸವಗಳಲ್ಲಿ ಸಭೆಗಳಲ್ಲಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವರು ಹೋರಾಟ ಮಾಡಿರ್ತಕ್ಕಂಥದ್ದಕ್ಕೆ ಸಾರ್ಥಕತೆ ಅಂತ ಹೇಳ್ತಾ ನಮ್ಮ ಮೈಸೂರಲ್ಲಿ ಏನು ಇವತ್ತು ಜೈ ಕನ್ನಡಾಂಬೆ ಮಹಾಸೇನೆ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮುರುಗನ್ರವರು. ಇದು ಅಜರಾಮರವಾಗಿರಲಿ, ಸೂರ್ಯಚಂದ್ರ ಇರೋವರೆಗೂ ಈ ಸಂಘಟನೆ ಎಲ್ಲ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಮತ್ತೆ ಚಾಲಕರ ಪರವಾಗಿ, ಶೋಷಿತ ಒಳಗಾಗಿರ್ತಕ್ಕಂಥ ಮಹಿಳೆಯರ ಪರವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ಮಾತೆಗೆ, ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ
ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೂ ಒಳ್ಳೆಯದಾಗಿ. ಧನ್ಯವಾದಗಳು ಸರ್.